ವಾಲ್ಮೀಕಿ ರಾಮಾಯಣದ ಸುಂದರಕಾಂಡದ 57ನೇ ಸರ್ಗ ಈ ಹಿಂದೆ ಮುಕ್ತಾಯಗೊಂಡಿತ್ತು. ಹನುಮಂತ ಲಂಕಾನಗರವನ್ನೆಲ್ಲ ಭಸ್ಮ ಮಾಡಿ ಸೀತೆ ಸುರಕ್ಷಿತರಾಗಿದ್ದಾಳೆ ಅನ್ನೋದನ್ನ ನಿಶ್ಚಿತಪಡಿಸಿಕೊಂಡು ಮತ್ತೆ ಲಂಕಾನಗರದಿಂದ ಹಾರಿ ಮಹೇಂದ್ರ ಪರ್ವತಕ್ಕೆ ಬಂದಿಳಿದ. ಕಪಿಗಳೆಲ್ಲ ಹರ್ಷಪೂರ್ಣರಾಗಿ ಆತನನ್ನು ಸ್ವಾಗತ ಮಾಡಿದರು ಅನ್ನುವಲ್ಲಿಗೆ ಆ ಸರ್ಗ ಮುಕ್ತಾಯಗೊಂಡಿತ್ತು. ತತಸ್ಥಸ್ಯ ಗಿರೇಶೃಂಗೆ ಮಹೇಂದ್ರಸ್ಯ ಮಹಾಬಲಾಹ ಹನುಮತ್ ಪ್ರಮುಖ ಪ್ರೀತಿಂ ಹರಯೋ ಜಗ್ಮುರುತ್ತಮಂ ತಂ ತತಃ ಪ್ರೀತಿ ಸಂಹೃಷ್ಟಃ ಪ್ರೀತಿಮಂತಂ ಮಹಾಕಪಿಂ ಜಾಂಬವಾನ್ ಕಾರ್ಯವೃತ್ತಾಂತಂ ಅಪೃಚ್ಛದನಿಲಾತ್ಮಜಂ ಕಥಂ ದೃಷ್ಟಾ ತ್ವಯಾ ದೇವಿ ಕಥಂ ವಾ ತತ್ರ ವರ್ತತೆ ತಸ್ಯಾಂ ವಾ ಸ ಕಥಂ ವೃತ್ತಃ ಕ್ರೂರಕರ್ಮ ದಶಾನನಃ ತತ್ವತಃ ಸರ್ವಮೇತನ್ನಃ ಪ್ರಬ್ರೂಹಿ ತ್ವಂ ಮಹಾಕಪೆ ಶ್ರುತಾರ್ಥಶ್ಚಿಂತಯಿಷ್ಯಾಮೋ ಭೂಯಃ ಕಾರ್ಯವಿನಿಶ್ಚಯಂ ಯಶ್ಚಾರ್ಥಸ್ತತ್ರ ವಕ್ತವ್ಯೋ ಗತೈರಸ್ಮಾಭಿರಾತ್ಮವಾನ್ ರಕ್ಷಿತವ್ಯಂ ಚ ಯತ್ತತ್ರ ತದ್ಭವಾನ್ ವ್ಯಾಕರೋತು ನಃ ಸನಿಯುಕ್ತಸ್ತತಸ್ತೇನ ಸಂಪ್ರಹೃಷ್ಟತನೂರುಹಃ ಪ್ರಣಮ್ಯ ಶಿರಸಾ ದೇವಿ ಸೀತಾಯಿ ಪ್ರತ್ಯಭಾಷತ. ಅವನನ್ನ ಮೊದಲು ಜಾಂಬವಂತನೇ ಮಾತಾಡಿಸಿದ. ನೀನು ಅಲ್ಲಿಗೆ ಹೋದ ಹೇಗೆ, ಸೀತೆಯನ್ನು ಭೇಟಿ ಮಾಡಿದ್ದು ಹೇಗೆ, ಮತ್ತು ಸೀತೆಯ ಬಗೆಗೆ ಆ ದುಷ್ಟನಾದ ರಾವಣನ ವರ್ತನೆ ಹೇಗಿದೆ ಅದನ್ನೆಲ್ಲ ವಿಸ್ತಾರವಾಗಿ ನಮಗೆ ಹೇಳು. ನೀನು ಅದನ್ನೆಲ್ಲ ನಮಗೆ ಹೇಳಿದರೆ ಅದರ ಅನುಸಾರವಾಗಿ ನಾವು ಮುಂದಿನಂತೆ ಕಾರ್ಯವನ್ನು ಮಾಡಬಹುದು, ಕಾರ್ಯವನ್ನು ಆಲೋಚನೆ ಮಾಡಿ ಮುಂದೆ ಏನು ಮಾಡಬೇಕು ಅಂತ ನಿರ್ಧಾರ ಮಾಡಬಹುದು. ಹೀಗೆ ಹೇಳುವಂತ ಆ ಜಾಂಬವಂತ ಪ್ರಶ್ನೆ ಮಾಡಿದಾಗ ಹನುಮಂತನಿಗೆ ಆ ಹಿಂದೆ ಆ ಲಂಕಾನಗರದಲ್ಲಿ ನಡೆದದನ್ನೆಲ್ಲ ನೆನೆಸ್ಕೊಂಡು ಅವನಿಗೆ ರೋಮಾಂಚನವಾಯಿತು. ತಾನು ಇದ್ದ ಸ್ಥಳದಿಂದಲೇ ಸೀತೆಗೆ ನಮಸ್ಕರಿಸಿ ಈ ಮುಂದಿನಂತೆ ಆ ವಾನರರ ಜೊತೆಗೆ ಮಾತನಾಡಿದ. ಪ್ರತ್ಯಕ್ಷಮೇವ ಭವತಾಂ ಮಹೇಂದ್ರಾತ್ ಖಮಾತ್ಮತಃ ಉದದೇರ್ ದಕ್ಷಿಣಂ ಪಾರಂ ಕಾಂಕ್ಷಮಾಣ ಸಮಾಹಿತಃ ಗಚ್ಚತಸ್ಯ ಹಿ ಮೇ ಘೋರಂ ವಿಘ್ನರೂಪಮಿವಾಭವತ್ ಕಾಂಚನಂ ಶಿಖರಂ ದಿವ್ಯಂ ಪಶ್ಯಾಮಿ ಸುಮನೋಹರಂ ಸ್ಥಿತಂ ಪಂಥಾನಮಾವೃತ್ಯ ಮೇನೆ ವಿಘ್ನಂ ಚ ತಂ ನಗಂ ಉಪಸಂಗ್ರಮ್ಯ ತಂ ದಿವ್ಯಂ ಕಾಂಚನಂ ನಗಸತ್ತಮಂ ಕಥಾ ಮೇ ಮನಸಾ ಬುದ್ಧಿ ಭೇತ್ತವ್ಯೋಯಂ ಮಯೇತಿ ಚ ಅಂತ ಹೇಳಿದ. ನಿಮ್ಮ ಎದುರಿಗೆ ನಾನು ಪ್ರತ್ಯಕ್ಷವಾಗಿಯೇ ಇಲ್ಲಿಂದ ಹಾರಿದೆ, ಮಹೇಂದ್ರ ಪರ್ವತದಿಂದ ಹಾರಿ ಲಂಕಾನಗರದ ಕಡೆಗೆ ಪ್ರಯಾಣ ಬೆಳೆಸಿದೆ. ಮಾರ್ಗದಲ್ಲಿ ಮೈನಾಕ ಅನ್ನುವಂಥ ಒಂದು ಪರ್ವತ ನನಗೆ ದೊರಕಿತು. ಆ ಪರ್ವತವನ್ನು, ಆ ಮೈನಾಕ ಪರ್ವತವನ್ನು ಸೀಳಿ ಬಿಡಬೇಕು ಅಂತ ನಾನು ಮನಸ್ಸಿನಿಂದ ಒಮ್ಮೆ ಆಲೋಚನೆ ಮಾಡಿದೆ. ಪ್ರಹತಂತ ಮಯಾ ತಸ್ಯ ಲಾಂಗೂಲೇನ ಮಹಾಗಿರೇಹೇ ಶಿಖರಂ ಸೂರ್ಯ ಸಂಕಾಶಂ ವ್ಯಶೀಜಿತ ಸಹಸ್ರದ. ಅದನ್ನು ನಾನು ನನ್ನ ಬಾಲದಿಂದ ಅಪ್ಪಳಿಸಿದಾಗ ಅದರ ಒಂದು ಶಿಖರ ನುಚ್ಚು ನೂರಾಯಿತು. ವ್ಯವಸಾಯಂಚ ಸಂಬುದ್ಧ ಸಹೋವಾಚ ಮಹಾಗಿರಿ ಪುತ್ರೇಜ ಮಧುರಾಂಬಾಣಿ ಮನಃ ಸಂಪ್ಲಾದಯನ್ನುವ ಪಿತೃವ್ಯಂ ಚಾಪಿ ಮಾಂ ವಿದ್ಧಿ ಸಖಾಯಂ ಮಾತರಿಶ್ವನಃ ಮೈನಾಕಮಿತಿ ವಿಖ್ಯಾತಂ ನಿವಸಂತಂ ಮಹೋದಧೌ. ಆ ಪರ್ವತ ನನಗೆ ಹೇಳಿತು, ಮಗನೇ ಅಂತ ಸಂಬೋಧನೆ ಮಾಡಿತಂತೆ ಆ ಪರ್ವತ ಈ ಹನುಮಂತರನ್ನು ಕುರಿತು. ಅದು ಅಲ್ಲಿ ನಮಗೆ ಬರಲಿಲ್ಲ. ನಾನು ನಿನ್ನ ಚಿಕ್ಕಪ್ಪ ಅಂತ ತಿಳ್ಕೊ, ನಿನ್ನ ತಂದೆ ವಾಯು ಏನಿದ್ದಾನೆ ಆ ವಾಯುವಿನ ಸಖಾ ನಾನು. ವಾಯುವಿನ ಸಖಾ ಆದ್ದರಿಂದ ವಾಯುವಿಗೆ ಸಹೋದರ ಸಮಾನನಾದ್ರಿಂದ ನಿನಗೆ ನಾನು ಚಿಕ್ಕಪ್ಪನ ಸಮಾನನಾಗಬೇಕು, ಚಿಕ್ಕಪ್ಪ ಅಥವಾ ದೊಡ್ಡಪ್ಪನ ಸಮಾನನಾಗಬೇಕು. ಹಾಗಾಗಿ ನೀನು ನನ್ನ ಮೇಲೆ ಕೋಪ ತಾಳುವಂಥ ಕಾರಣ ಏನಿಲ್ಲ. ಪಕ್ಷವಂತಃ ಪುರಾ ತತ್ರ ಬಭೂ ಪರ್ವತೋತ್ತಮಾಃ ಛಂದಂತಃ ಪೃಥಿವೀಂ ಚೇರು ಬಾಧಮಾನ ಸಮಂತತಃ ಸುತ್ವಾ ನಗಾನಾಂತರಿತಂ ಮಹೇಂದ್ರ ಪ್ರಾಕಶಾಸನಃ ಚಿಚ್ಛೇದ ಭಗವಾನ್ ಪಕ್ಷಾನ್ ವಜ್ರೇಣ ಇಷಾಂ ಸಹಸ್ರಶಃ ಅಹಂ ತು ಮೋಕ್ಷಿತಸ್ತಸ್ಮಾತ್ ತವ ಪಿತ್ರಾ ಮಹಾತ್ಮನಾ ಮಾರುತೇನ ತದಾ ವತ್ಸ ಪ್ರಕ್ಷಿಪ್ತೋಸ್ಮಿ ಮಹಾರ್ಣವೇ. ಆ ಮೈನಾಕ ಪರ್ವತ ನನಗೆ ಇಂದ್ರ ಪರ್ವತಗಳ ರೆಕ್ಕೆಗಳನ್ನೆಲ್ಲ ಕತ್ತರಿಸಿದ್ನಲ್ಲ, ಆ ಕಥೆಯನ್ನೆಲ್ಲ ವಿಸ್ತಾರವಾಗಿ ಶ್ರವಣ ಮಾಡಿಸಿದ.
ನಿನ್ನ ತಂದೆ ವಾಯು ನನಗೆ ರಕ್ಷಣೆ ಕೊಟ್ಟಿದ್ದರಿಂದ ನಾನು ಅವನಿಗೆ ಋಣಿಯಾಗಿದ್ದೇನೆ. ಋಣಿಯಾಗಿರೋದ್ರಿಂದ ಅವನಿಗೆ ಮತ್ತು ಅವನಿಗೆ ಸಂಬಂಧಪಟ್ಟವರಿಗೆ ಏನಕ್ಕೇನ ಪ್ರಕಾರೇಣ ಉಪಕಾರ ಮಾಡಬೇಕಾದ್ದು ನನ್ನ ಕರ್ತವ್ಯ ಆಗಿದೆ. ಮಾರುತೇನ ತದಾ ವತ್ಸ ಸಕ್ಷಿಪ್ತೋಸ್ಮಿ ಮಹಾರಣವೇ ರಾಮಸ್ಯ ಚ ಮಯಾ ಸಾಹ್ಯೆ ವರ್ತಿತವ್ಯ ಮರಿಂದಮ ರಾಮೋ ಧರ್ಮಭೃತಾಂ ಶ್ರೇಷ್ಠಃ ಮಹೇಂದ್ರ ಸಮವಿಕ್ರಮಃ ಏತಚ್ಛುತ್ವಾ ವಚಸ್ತಸ್ಯ ಮೈನಾಕಸ್ಯ ಮಹಾತ್ಮನಃ ಕಾರ್ಯಮಾವೇದ್ಯತು ಗಿರೇ ರುದ್ಯತಂ ಚ ಮನೋ ಮಮ ತೇನ ಚಾಹ ಮನೋಜ್ಞಾತಃ ಮೈನಾಕೇನ ಮಹಾತ್ಮನಾ ಸಚಾಪ್ಯಂತರ್ಹಿತಶೈಲಃ ಮಾನುಷೇಣ ವಪುಷ್ಮತ ಶರೀರೇಣ ಮಹಾಶೈಲಃ ಶೈಲೇನ ಚ ಮಹೋದದೌ ಉತ್ತಮಂ ಜವಮಾಸ್ಥಾಯ ಶೇಷಂ ಪಂಥಾನಮಾಸ್ಥಿತಃ. ಅದಾದಮೇಲೆ ಆ ಮೈನಾಕ ಪರ್ವತಕ್ಕೆ ನಾನು ಹೇಳಿದೆ, ರಾಮ ಕಾರ್ಯದಲ್ಲಿ ನನಗೆ ವಿಶ್ರಾಂತಿ ಇಲ್ಲ, ಹಾಗಾಗಿ ಈಗ ನಾನು ವಿಶ್ರಾಂತಿ ತೆಗೆದುಕೊಳ್ಳೋದಿಲ್ಲ ಅಂತ ಮೈನಾಕ ಪರ್ವತಕ್ಕೆ ಸಮಾಧಾನ ಮಾಡಿದೆ. ಮುಂದೆ ಅದು ಮನುಷ್ಯನ ರೂಪವನ್ನು ತಾಳಿ ಬಂದಂತಹ ಮೈನಾಕ ಪರ್ವತ ಸಮುದ್ರದಲ್ಲಿ ಅದೃಶ್ಯವಾಗಿ ಬಿಡ್ತು. ನಾನು ಮುಂದೆ ಪ್ರಯಾಣ ಬೆಳೆಸಿದೆ. ಉತ್ತಮಂ ಜವಮಾಸ್ಥಾಯ ಶೇಷಂ ಪಂಥಾನಮಾಸ್ಥಿತಃ ತಥೋಹಂ ಸುಚಿರಂ ಕಾಲಂ ವೇಗೇನಾಭ್ಯಗಮಂ ಪಥಿ ತತಃ ಪಶ್ಯಾಮ್ಯಹಂ ದೇವೀಂ ಸುರಸಾಂ ನಾಗಮಾತರಂ ಸಮುದ್ರ ಮಧ್ಯೆ ಸಾ ದೇವಿ ವಚನಂ ಮಾಮಭಾಷತ. ನಾಗಗಳ ತಾಯಿ ಸುರಸ ಅನ್ನುವಳು ನನ್ನ ಏನು ತಡೆದಿದ್ಲಲ್ಲ, ಹನುಮಂತರನ್ನು ತಡೆದಿದ್ದಲ್ಲ, ಆ ಕಥೆಯನ್ನು ಆತ ಈ ಕಪಿಗಳಿಗೆ ವರ್ಣನೆ ಮಾಡಿ ಹೇಳಿದ. ಮಮ ಭಕ್ಷ ಪ್ರತಿಷ್ಠಸ್ತ್ವಂ ಅಮರೈರ್ ಹರಿಸತ್ತಮ ಅಸತ್ವಾಂ ಭಕ್ಷಯಿಷ್ಯಾಮಿ ವಿಹಿತಸ್ತ್ವಂ ಚಿರಸ್ಯ ಮೇ ಏವಮುಕ್ತ ಸುರಸಯ ಪ್ರಾಂಜಲಿ ಪ್ರಣತಸ್ಥಿತಃ ವಿವರ್ಣವದನೋ ಭೂತ್ವ ವಾಕ್ಯಂ ಚೇದಮುದೀರಯಂ ರಾಮೋ ದಾಶರಥಿ ಶ್ರೀಮಾನ್ ಪ್ರವಿಷ್ಟೋ ದಂಡಕಾವನಂ ಲಕ್ಷ್ಮಣೇನ ಸಹ ಭ್ರಾತ್ರ ಸೀತಯಾ ಚ ಪರಂತಪಃ ತಸ್ಯ ಸೀತಾ ಹೃತಾ ಭಾರ್ಯ ರಾವಣೇನ ದುರಾತ್ಮನ ತಸ್ಯಾ ಸಕಾಶಂ ದೂತೋಹಂ ಗಮಿಷ್ಯೆ ರಾಮಶಾಸನಾತ್ ಕರ್ತುಮರ್ಹಸಿ ರಾಮಸ್ಯ ಸಾಹಾಯ್ಯಂ ವಿಷಯೇ ಸತಿ ಅಥವಾ ಮೈಥಿಲೀಂ ದೃಷ್ಟಾಂ ರಾಮಂ ಚಾಕ್ಲಿಷ್ಟಕರ್ಮ ಕಾರಿಣಂ ಆಗಮಿಷ್ಯಾಮಿ ಚೇ ವಕ್ತ್ರಂ ಸತ್ಯಂ ಪ್ರತಿಶೃಣೋಮಿ ತೇ ಏವಮುಕ್ತ ಮಯಾ ಸಾತು ಸುರಸಾ ಕಾಮರೂಪಿಣಿ ಅಬ್ರವೀನ್ ನಾತಿ ವರ್ತೇತ ಕಚ್ಚಿದೇಶ ವರೋ ಮಮ ಏವಮುಕ್ತ ಸುರಸಯ ದಶಯೋಜನಮಾಯತಃ ತಥೋರ್ಧ ಗುಣವಿಸ್ತಾರೋ ಬಭೂವಾಹಂ ಕ್ಷಣೇನ ತು ಮತ್ ಪ್ರಮಾಣಾನುರೂಪಂ ಚು ವ್ಯಾಧಿತಂ ತು ಮುಖಂ ತಯ. ಸುರಸ ಅನ್ನೋದನ್ನು ತಾನು ಹೇಗೆ ಸೋಲಿಸಿದೆ, ಅವಳ ಕೈಯಿಂದ ಹೇಗೆ ಪಾರಾಗಿ ಬಂದೆ ಅಂತನ್ನೋದನ್ನೆಲ್ಲ ಅವನು ವಿಸ್ತಾರವಾಗಿ ಹೇಳಿದ. ದೃಷ್ಟ ವ್ಯಾಧಿತಂ ಚಾಸ್ಯಂ ಪ್ರಸ್ವಂ ಹಿ ಅಕರವಂ ವಪುಃ ತಸ್ಮಿನ್ ಮುಹೂರ್ತೆ ಚ ಪುನಃ ಬಭೂ ಅಂಗುಷ್ಟಮಾತ್ರಕಃ ಅಭಿಪತ್ಯಾಶು ತದ್ವಕ್ತ್ರಂ ನಿರ್ಗತೋಹಂ ತತಃ ಕ್ಷಣಾತ್ ಅಬ್ರವೀತ್ ಸುರಸಾ ದೇವಿ ಸ್ವೇನ ರೂಪೇಣ ಮಾಂ ಪುನಃ ಅರ್ಥಸಿದ್ಧೈ ಹರಿಶ್ರೇಷ್ಠ ಗಚ್ಚ ಸೌಮ್ಯ ಯಥಾ ಸುಖಂ ಸಮಾನೇ ಚ ವೈದೇಹಿಂ ರಾಘವೇಣ ಮಹಾತ್ಮನ ಸುಖೀ ಭವ ಮಹಾಬಾಹೋ ಪೀತಾಸ್ಮಿ ತವ ವಾನರ ತಥೋಹಂ ಸಾಧು ಸಾಧ್ವಿತಿ ಸರ್ವಭೂತೈಃ ಪ್ರಶಂಸಿತಃ ತಥೋಂತರಿಕ್ಷಂ ವಿಪುಲಂ ಶ್ರುತೋಹಂ ಗರುಡೋ ಯಥಾ ಛಾಯಾ ಮೇ ನಿಗೃಹೀತಾ ಚ ನ ಚ ಪಶ್ಯಾಮಿ ಕಿಂಚನ ಸೋಹಂ ವಿಗತವೇಗಸ್ತು ದಿಶೋ ದಶ ವಿಲೋಕಯನ್. ಆ ನಾಗಮಾತ ಸುರಸ ನನ್ನನ್ನು ಆಶೀರ್ವದಿಸಿ ನನಗೆ ಯಶಸ್ಸನ್ನು ಹಾರೈಸಿ ಅಲ್ಲಿಂದ ಕಳಿಸಿಕೊಟ್ರು. ಅದಾದ ಅನಂತರದ ಕಥೆ, ಇನ್ನೊಂದು ಸಿಂಹಿಕ ಅನ್ನುವಂಥ ರಾಕ್ಷಸಿ, ಅವಳು ಇವನ ನೆರಳನ್ನು ಹಿಡಿದು ಎಳೆದಿದ್ಲಲ್ಲ, ಆ ಕಥೆಯನ್ನು ಅವರಿಗೆ ವಿಸ್ತಾರವಾಗಿ ಹೇಳಿದ. ನಕಿಂಚಿತ್ ತತ್ರ ಪಶ್ಯಾಮಿ ಏನ ತೇವಹೃತಾಗತಿ ತಥೋ ಮೇ ಬುದ್ಧಿರುತ್ಪನ್ನ ಕಿನ್ನಾಮ ಗಗನೇ ಮಮ ಈದೃಶೋ ವಿಘ್ನ ಉತ್ಪನ್ನೋ ರೂಪಂ ಯತ್ರ ನ ದೃಶ್ಯತೆ ಅಧೋಭಾಗೆ ನಮೇ ದೃಷ್ಟಿ ಶೋಚತ ಪಾತಿತಾಮಯ ತಥೋದ್ರಾಕ್ಷಮಹಂ ಭೀಮಾಂ ರಾಕ್ಷಸೀಂ ಸಲಿಲೇಶಯಾಂ ಪ್ರಹಸ್ತ್ಯ ಚ ಮಹಾನಾದಂ ಉಕ್ತೋಹಂ ಭೀಮಯಾ ತ್ವಯಾ ಅವಸ್ಥಿತ ಮಸಂಭ್ರಾಂತಮಿದಂ ವಾಕ್ಯಮಶೋಭನಂ ಕ್ವಾಸಿಗಂತಾ ಮಹಾಕಾಯ ಕ್ಷುಜಿತಾಯ ಮಮೆತ್ಸ್ತಃ ಭಕ್ಷಃಪೀಣಯ ಮೇ ದೇಹಂ ಚಿರಮಾಹಾರವರ್ಜಿತಂ ಬಾಢಮಿತ್ಯೇವ ತಾಂ ವಾಣೀಂ ಪ್ರತ್ಯಗೃಹ್ಣಾಮಹಂ ತತಃ ಅಸ್ಯ ಪ್ರಮಾಣಾದಧಿಕಂ ತಸ್ಯಾಃ ಕಾರ್ಯಮಪೂರಯಂ
ಸಸ್ಯಂ ಮಹದ್ಭೀಮಂ ವರ್ಧತೆ ಮಮ ಭಕ್ಷಣೆ ನ ಚ ಮಾಂ ಸಾಧು ಬುಬುಧೆ ಮಮ ವಾ ನಿಕೃತಂ ಕೃತಂ ತತೋಹಂ ವಿಪುಲಂ ರೂಪಂ ಸಂಕ್ಷಿಪ್ತ ನಿಮಿಷಾಂತರಾತ್ ತಸ್ಯಾ ಹೃದಯಮಾದಾಮಿ ಪ್ರಪತಾಮಿ ನಪಸ್ಥಲಂ ಸಾ ವಿಸೃಷ್ಟಭುಜಾ ಭೀಮಾ ಪಪಾತ ಲವಣಾಂಭಸಿ ಮಯಾ ಪರ್ವತ ಸಂಕಾಶ ನಿಕೃಪ್ತ ಹೃದಯ ಸತಿ. ನಾನು ಅವಳ ಶರೀರದ ಒಳಗೆ ಪ್ರವೇಶ ಮಾಡಿದೆ, ಸಣ್ಣ ರೂಪವನ್ನು ತಾಳಿ ಅವಳ ಹೃದಯವನ್ನು ಸೀಳಿ ಎದೆಯನ್ನು ಸೀಳಿ ನಾನು ಹೊರಗೆ ಬಂದೆ. ಶೃಣೋಮಿ ಖಗತಾನಾಂ ಚ ಸಿದ್ಧಾನಾಂ ಚಾರಣೈ ಸಹ ರಾಕ್ಷಸಿ ಸಿಂಹಿತಾ ಭೀಮಾ ಕ್ಷಿಪ್ರಂ ಹನುಮತಾ ಹತ ತಾಮಹತ್ವಾ ಪುನರೇವಾಹಂ ಕೃತ್ಯಮಾತ್ಯೈಕಂ ಸ್ಮರನ್ ಗತ್ವಾ ಚಾಹಂ ಮಹಾಧ್ವಾನಂ ಪಶ್ಯಾಮಿ ನಗಮಂಡಿತಂ ದಕ್ಷಿಣಂ ತೀರಮುದಧೇರ್ಲಂಕಾ ಯತ್ರ ಚ ಸಾ ಪುರಿ ಅಸ್ತಂ ದಿನಕರೇ ಯಾತೆ ರಕ್ಷತಾಂ ನಿಲಯಂ ಪುರಂ ಪ್ರವಿಷ್ಟೋಹಮವಿಜ್ಞಾತೋ ರಕ್ಷೋಭಿರ್ಭೀಮ ವಿಕ್ರಮೈಃ ತತ್ತತ್ ಪ್ರವಿಶತಶ್ಚಾಪಿ ಲಂಕಾ ಕಲ್ಪಾಂತಘನಸನ್ನಿಭಾ ಅಟ್ಟಹಾಸಂ ವಿಮುಂಚಂತಿ ನಾರೀ ಕಾಪ್ಯ ಉತ್ಥಿತಾ ಪುರಃ. ಲಂಕಾನಗರದ ಅಧಿದೇವತೆ ಹನುಮಂತನನ್ನ ತಡೆದಿದ್ದಲ್ಲ, ಅದರ ಕಥೆಯನ್ನು ಅವರಿಗೆ ಹೇಳಿದ ಕಪಿಗಳಿಗೆ. ಜಿಘಾಂಸಂತೀಂ ತತಸ್ತಾಂಸು ಜ್ವಲದಾಗ್ನಿ ಶಿರೋರುಹಾಂ ಸವ್ಯ ಮುಷ್ಟಿ ಪ್ರಹಾರೇಣ ಪರಾಜಿತ್ಯ ಸುಭೈರವಾಂ ಪ್ರದೋಷಕಾಲೇ ಪ್ರವಿಶಂ ಭೀತಯಾಹಂ ತಯೋಜಿತಃ ಅಹಂ ಲಂಕಾಪುರಿ ವೀರ ನಿರ್ಜಿತ ವಿಕ್ರಮೇಣ ತೇ ಯಸ್ಮಾತ್ ತಸ್ಮಾದ್ ವಿಜೇತಾಸಿ ಸರ್ವರಕ್ಷಾಂ ಶಶೇಷತಃ ತತ್ರಾಹಂ ಸರ್ವರಾತ್ರಂ ತು ವಿಚಿನ್ವನ್ ಜನಕಾತ್ಮಜಾನ್ ರಾವಣಾಂತಃಪುರಗತೋ ನ ಚಾಪಶ್ಯಂ ಸುಮಧ್ಯಮಾಂ ತತಃ ಸೀತಾಮಪಶ್ಯಂಸ್ತು ರಾವಣಸ್ಯ ನಿವೇಶನೆ ಶೋಕಸಾಗರಮಾಸಾದ್ಯ ನಪಾರಮುಪಲಕ್ಷಯೇ. ರಾವಣನ ಅರಮನೆಯನ್ನೆಲ್ಲ ಹುಡುಕಾಡಿದೆ, ಆದರೆ ಸೀತೆ ನನಗೆ ಅಲ್ಲಿ ಸಿಗಲೇ ಇಲ್ಲ. ಶೋಚತಾಟ ಮಯಾ ದೃಷ್ಟಂ ಪ್ರಾಕಾರೇಣ ಸಮಾವೃತಂ ಕಾಂಚನೇನ ವಿಕೃಷ್ಟೇನ ಗೃಹೋಪವನಮುತ್ತಮಂ ಸ ಪ್ರಾಕಾರಮವಪ್ಲುತ್ಯ ಪಶ್ಯಾಮಿ ಬಹುಪಾದಪಂ ಅಶೋಕಮನಿಕಾ ಮಧ್ಯೆ ಶಿಂಶುಪಾ ಪಾದಪೋ ಮಹಾನ್ ತಮಾರುಷ್ಯ ಚ ಪಶ್ಯಾಮಿ ಕಾಂಚನಂ ಕದಲೀವನಂ. ಅಲ್ಲೊಂದು ಶಿಂಶುಪಾ ವೃಕ್ಷ ಇತ್ತು ಉದ್ಯಾನವನದೊಳಗೆ, ಅದನ್ನು ಏರಿ ನಾನು ನೋಡಿದೆ. ಅಲ್ಲೊಂದು ಬಂಗಾರದ ಬಾಳೆ ಗಿಡಗಳ ವನ ಇತ್ತು. ಅದೂರೇ ಶಿಂಶುಪಾ ವೃಕ್ಷ ಪಶ್ಚಾಮಿ ವರವರ್ಣಿನೀಂ ಶ್ಯಾಮಾಂ ಕಮಲಪತ್ರಾಕ್ಷೀಂ ಉಪವಾಸ ಕೃಶಾನನಾಂ ತದೇಕ ವಾಸ ಸಂವೀತಾಂ ರಜೋಧ್ವಸ್ತ ಶಿರೋರುಹಾಂ ಶೋಕ ಸಂತಾಪ ದೀನಾಂಗೀಂ ಸೀತಾಂ ಭರ್ತೃಹಿತೆ ಸ್ಥಿತಾಂ ರಾಕ್ಷಸೀಭಿರ್ವಿರೂಪಾಭಿಃ ಕ್ರೂರಾಭಿರಭಿಸಂವೃತಾಂ ಮಾಂಸ ಶೋಣಿತ ಭಕ್ಷಾಭಿರ್ವ್ಯಾಘ್ರೀಭಿರ್ಹರಿಣೀಮಿವ ಸಾಮಯಾ ರಾಕ್ಷಸೀ ಮಧ್ಯೆ ತರ್ಜಮಾನಾ ಮುಹುರ್ಮುಹುಃ ಏಕವೇಣೀಧರಾದೀನ ಭರ್ತೃಚಿಂತಾಪರಾಯಣ ಭೂಮಿಶಯ್ಯಾ ವಿವರಣಾಂಗೀ ಪದ್ಮೇವ ವಿಹಾ ಹಿಮಾಗಮೆ. ರಾವಣಾದ್ವಿನಿವೃತ್ತಾರ್ಥ ಮರ್ತವ್ಯ ಕೃತನಿಶ್ಚಯ ಕಥಂಚಿತ್ ಮೃಗಶಾವಾಕ್ಷಿ ಪೂರ್ಣಮಾಸಾದಿತಾಮಯ. ಸೀತೆ ರಾಮನಿಂದ ವಿಯೋಗ ಹೊಂದಿದ್ಲಾದ ಕಾರಣ ಸತ್ತು ಹೋಗಬೇಕು, ಇನ್ನು ಬದುಕಿರಬಾರದು ಅಂತ ಆಲೋಚನೆ ಮಾಡಿದ್ಲು. ಅಂಥವಳನ್ನ ನಾನು ಅಲ್ಲಿ ನೋಡಿದೆ. ತಾಂ ದೃಷ್ಟ್ವಾ ತಾದೃಶೀಂ ನಾರೀಂ ರಾಮಪತ್ನೀಂ ಯಶಸ್ವಿನೀಂ ತತ್ರೈವ ಶಿಂಶುಪಾವೃಕ್ಷೆ ಪಶ್ಯನ್ನಹಂ ಅವಸ್ಥಿತಃ. ಅದೇ ಶಿಂಶುಪಾವೃಕ್ಷದಲ್ಲಿ ನಾನು ರಾತ್ರಿ ಪೂರ್ಣವಾಗಿ ಅಡಗಿಕೊಂಡಿದ್ದೆ. ತಥೋ ಹಲಹಲ ಶಬ್ದಂ ಕಾಂಚೀ ನೂಪುರಮಾಶ್ರಿತಂ ಶೃಣೋಮ್ಯಧಿಕ ಗಂಭೀರಂ ರಾವಣಸ್ಯ ನಿವೇಶನೆ. ಇಷ್ಟೆಲ್ಲ ಆದಮೇಲೆ ಆ ಶಿಂಶುಪಾವೃಕ್ಷದ ಎಲೆಗಳಲ್ಲಿ ನಾನು ಅಡಗಿಕೊಂಡಿದ್ನಲ್ಲ, ಅದಾದ ಬಳಿಕ ರಾವಣನ ಅರಮನೆಯಲ್ಲಿ ಒಂದು ಸಣ್ಣ ಕೋಲಾಹಲ, ಕಿಲಕಿಲ ಅಂತ ಸ್ತ್ರೀಯರ ಮಾತಿನ ಶಬ್ದ ಒಂದು ಕೇಳಿ ಬಂತು. ತಥೋಹಂ ಪರಮೋದ್ವಿಗ್ನ ಸ್ವರೂಪಂ ಪ್ರತಿಸಂಹರನ್. ನಾನು ಮತ್ತಷ್ಟು ಅಡಗಿಕೊಂಡೆ, ರಾಕ್ಷಸರ ಕಣ್ಣಿಗೆ ಬೀಳಬಾರದು ಅಂತ. ಅಹಂತು ಶಿಂಶುಪಾವೃಕ್ಷೆ ಪಕ್ಷೀವ ಗಹನೆ ಸ್ಥಿತಃ ತಥೋ ರಾವಣ ದಾರಾಶ್ಚ ರಾವಣಶ್ಚ ಮಹಾಬಲಃ ತಂ ದೇಶಂ ಸಮನುಪ್ರಾಪ್ತ ಯತ್ರ ಸೀತಾ ಭವತ್ ಸ್ಥಿತಾ ತದ್ದೃಷ್ಟ್ವಾಥ ವರಾರೋಹ ಸೀತಾ ರಕ್ಷೋ ಮಹಾಬಲಂ ಸಂಕೋಚೂರು ಸ್ತನೌ ಪೀನೌ ಬಾಹುಭ್ಯಾಂ ಪರಿರಭ್ಯ ಚ ವಿತ್ರಸ್ತಾಂ ಪರಮೋದ್ವಿಗ್ನಾಂ ವೀಕ್ಷಮಾಣಾಂ ತತಸ್ತತಃ ಪ್ರಾಣಂ ಕಿಂಚಿತ್ ಅಪಶ್ಯಂತೀಂ ವೇಪಮಾನಾಂ ತಪಸ್ವಿನೀಂ ತಮುವಾಚ ದಶಗ್ರೀವಃ ಸೀತಾಂ ಪರಮದುಃಖಿತಾಂ ಅವರಕ್ಷಿರಾಃ ಪ್ರಪತಿತೋ ಬಹುಂ ಮನ್ಯಸ್ವ ಮಾಮಿತಿ.
यदि चेत् त्वं तु दत्तान्नां नाभिनन्दसि गर्विते द्वौमासावन्तरं सीते दास्यामि ರುಧಿರಂ ತವ. ಸೀತೆ ರಾವಣನ ಮಾತನ್ನು ಕೇಳದೇ ಇದ್ದಾಗ ರಾವಣ ಅವಳಿಗೆ 2 ತಿಂಗಳ ಅವಧಿ ಕೊಟ್ಟಿದ್ನಲ್ಲ, ಅದನ್ನು ಹನುಮಂತ ಕಪಿಗಳಿಗೆ ಹೇಳಿದ. ಇಲ್ಲದೇ ಇದ್ರೆ ನಿನ್ನ ರಕ್ತ ಕುಡಿದು ಬಿಡ್ತೇನೆ ಅಂತ ರಾವಣ ಅವಳಿಗೆ ಬೆದರಿಕೆ ಹಾಕಿದ್ದ. ಅದನ್ನು ಕಪಿಗಳಿಗೆ ಅವನು ತಿಳಿಸಿದ. ಏತಚ್ಛುತ್ವ ವಚಸ್ಪಸ್ಯ ರಾವಣಸ್ಯ ದುರಾತ್ಮನಃ ಉವಾಚ ಪರಮಕ್ರುದ್ಧ ಸೀತಾವಚನಮುತ್ತಮಂ. ರಾಕ್ಷಸಾಧಮ ರಾಮಸ್ಯ ಭಾರ್ಯಾಂ ಅಮಿತತೇಜಸಃ ಇಕ್ಷ್ವಾಕುಕುಲನಾಥಸ್ಯ ಸ್ಮಶಾಂ ದಶರಥಸ್ಯ ಚ ಅವಾಚ್ಯಂ ವದತೋ ಜಿಹ್ವಾ ಕಥಂ ನ ಪತಿತಾ ತವ. ರಾಮನ ಪತ್ನಿ ಸೀತೆಗೆ ಇಂಥ ಕೆಟ್ಟ ಮಾತನಾಡ್ತಾ ಇದ್ದಿ, ನಿನ್ನ ನಾಲಿಗೆ ಯಾಕಿನ್ನು ಕತ್ತರಿಸಿ ಬಿದ್ದಿಲ್ಲ ಅಂತ ಸೀತೆ ಅವನನ್ನು ನಿಂದಿಸಿದ್ಲು. ಕಿಂಚಿದ್ವೀರ್ಯಂ ತವಾನಾರ್ಯ ಯೋಮಾಂ ಭರ್ತುರಸನ್ನಿಧೌ ಅಪಹೃತ್ತಾಗತಃ ಪಾಪ ತೇನಾದೃಷ್ಟೋ ಮಹಾತ್ಮನ ನತ್ವಂ ರಾಮಸ್ಯ ಸದೃಶೋ ದಾಸ್ಯೇತ್ಯಸ್ಯ ನೈಯುಜ್ಯತೆ. ನೀನು ರಾಮನ ಪತ್ನಿಯನ್ನು ಸ್ವೀಕಾರ ಮಾಡೋದು ಹೋಗಲಿ, ರಾಮನ ದಾಸನಾಗಲಿಕ್ಕೂ ಕೂಡ ಯೋಗ್ಯನಲ್ಲ ಅಂತ ಸೀತೆ ಆ ರಾವಣನನ್ನು ನಿಂದಿಸಿದಳು. ಯಜ್ಞೀಯ ಸತ್ಯವಾದಿ ಚ ರಣಶ್ಲಾಘಿ ಚ ರಾಘವ ಜಾನಕ್ಯ ಪರುಷಂ ವಾಕ್ಯಮೇವ ಮುಕ್ತೋ ದಿಶಾನನಃ ದಜ್ವಾಲ ಸಹ ಕೋಪಾ ಚಿತಾಸ್ಥೈವ ಪಾವಕಃ. ವಿವರ್ತ್ಯ ನಯನೇ ಕ್ರೂರೆ ಮುಷ್ಟಿ ಮುದ್ಯಮ್ಯ ದಕ್ಷಿಣಂ. ಮೈಥಿಲಿಂ ಹಂತುಮಾರಬ್ಧ ಸ್ತ್ರೀಭಿರ್ ಹಾಹಾಕೃತಂ ತದಾ. ಸೀತೆಯನ್ನು ಕೊಂದೇ ಬಿಡಬೇಕು ಅಂತ ಆತ ತಯಾರಾದ. ಅಲ್ಲಿದ್ದ ಸ್ತ್ರೀಯರೆಲ್ಲ ಹಾಹಾಕಾರ ಮಾಡಿದರು. ಸ್ತ್ರೀಣಾಂ ಮಧ್ಯ ಸಮುತ್ಪನ್ನ ತಸ್ಯ ಭಾರ್ಯ ದುರಾತ್ಮನಃ ವರ ಮಂಡೋದರಿ ನಾಮ ತಯಾಸ ಪ್ರತಿಷೇಧಿತಃ. ಮಂಡೋದರಿಯನ್ನು ಅವನ ಪತ್ನಿ ಅವನನ್ನು ತಡೆದಳು. ಉಕ್ತಸ್ಯ ಮಧುರಾಂ ವಾಣಿಂ ತಯಾಸ ಮದನಾರ್ಚಿತಃ ಸೀತೆಯ ತವ ಕಿಂ ಕಾರ್ಯಂ ಮಹೇಂದ್ರ ಸಮವಿಕ್ರಮ ಮಯಾ ಸಹ ರಮಸ್ವಾದ್ಯ ಮದ್ವಿಶಿಷ್ಟಾ ನ ಜಾನಕಿ ದೇವಗಂಧರ್ವ ಕನ್ಯಾಭಿರ್ಯಕ್ಷ ಕನ್ಯಾಭಿರೇವ ಚ ಸಾರ್ಧಂ ಪ್ರಭೋ ರಮಸ್ವೇಹ ಸೀತೆಯಾ ಕಿಂ ಕರಿಷ್ಯಸಿ ತತಸ್ಥಾಭಿ ಸಮೇತಾಭಿರ್ನಾರೀಭಿಶ್ಚ ಮಹಾಬಲಃ ಪ್ರಸಾದ್ಯ ಸಹಸಾ ನೀತೋ ಭವನಂ ಸ್ವಂ ನಿಶಾಚರಃ ಯಾತೆ ತಸ್ಮಿನ್ ದಶಗ್ರೀವೆ ರಾಕ್ಷಸ್ಯೋ ವಿಕಟಾನನಾಃ ಸೀತಾಂ ನಿರ್ಭರ್ತಯಾಮಾಸುರು ವಾಕ್ಯೈಃ ಕ್ರೂರೈಃ ಸುದಾರುಣೈಃ ಪ್ರಣವದ್ಭಾಷಿತಂ ತಾಸಾಂ ಗಣಯಾಮಾಸ ಜಾನಕಿ ಗರ್ಜಿತಂ ಚ ತದಾ ತಾಸಾಂ ಸೀತಾಂ ಪ್ರಾಪ್ಯ ನಿರರ್ಥಕಂ. ಯಥಾ ಗರ್ಜಿತ ನಿಶ್ಚೇಷ್ಟಾಃ ರಾಕ್ಷಸ್ಯಃ ಪಿಶಿತಾಶನಾಃ ರಾವಣಾಯ ಶಶಂಸುಸ್ತಾಃ ಸೀತಾಧ್ಯವಸಿತಂ ಮಹತ್ ತತಸ್ಥಾ ಸಹಿತಾಃ ಸರ್ವಾ ವಿಹಿತಾಶಾ ನಿರುದ್ಯಮಾಃ ಪರೀಕ್ಷಿತ್ಯ ಸಮಂತಾಪ್ತಾಂ ನಿದ್ರಾವಶಂ ಉಪಾಗತಾಃ. ರಾವಣ ಹೋದ ಮೇಲೆ ಅವರು ಸೀತೆಯನ್ನು ಬೆದರಿಸಿದ್ರು, ಅವಳನ್ನು ಮರಳು ಮಾಡಲಿಕ್ಕೆ ಪ್ರಯತ್ನಪಟ್ಟರು, ಯಾವುದೂ ಆಗಲಿಲ್ಲ. ಕೊನೆಗೆ ಅವಳನ್ನು ಒಬ್ಬಳನ್ನೇ ಹಾಗೆ ಬಿಟ್ಟು ಅವರೆಲ್ಲ ನಿದ್ರೆ ಮಾಡಿಬಿಟ್ರು. ತಾಸುತೈವ ಪ್ರಸುಪ್ತಾಸು ಸೀತಾ ಭರ್ತೃಹಿತೇ ರತ ವಿಲಪ್ತ ಕರುಣಂ ದೀನ ಪ್ರಶುಶೋಚ ಸುದುಃಖಿತ ತಾಸಾಂ ಮಧ್ಯಾತ್ ಸಮುತ್ಥಾತ ತ್ರಿಜಟಾ ವಾಕ್ಯಮಬ್ರವೀತ್. ಮುಂದೆ ತ್ರಿಜಟ ಅನ್ನೋ ಸೀತೆಗೆ ಸಮಾಧಾನ ಮಾಡಿದ್ದಲ್ಲ, ಅದನ್ನು ಕಥೆ ಹೇಳಿದ. ಆತ್ಮಾನಂ ಖಾದತ ಕ್ಷಿಪ್ರಂ ನ ಸೀತಾ ವಿನಶಿಷ್ಯತಿ ಜನಕಶ್ಚಾತ್ಮಜ ಸಾಧ್ವಿ ಸುಷಾ ದಶರಥಸ್ಯ ಚ ಸ್ವಪ್ನೋ ಸದ್ಯ ಮಯಾ ದೃಷ್ಟೋ ದಾರುಣೋ ರೋಮಹರ್ಷಣಃ ರಕ್ಷಸಾಂತಿ ವಿನಾಶಾಯ ಭರ್ತುರಶ್ಚ ಜಯಾಯ ಚ ಅಲಮಸ್ಮಾತ್ ಪರಿತ್ರಾತುಂ ರಾಘವಾದ್ ರಾಕ್ಷಸೀಗಣಂ ಅಭಿಯಾಚಾಮ ವೈದೇಹಿ ಮೇತದ್ಧಿ ತವ ರೋಚತೆ ಯಸ್ಯಾಹ್ಯವಂ ವಿದಃ ಸ್ವಪ್ನೋ ದುಃಖಿತಾಯ ಪ್ರದೃಶ್ಯತೆ ಸಾ ದುಃಖೈರ್ವಿವಿಧೈರ್ಮುಕ್ತ ಸುಖಮಾಪ್ನೋತ್ಯನುತ್ತಮಂ ಪ್ರಣಿಪಾತ ಪ್ರಸನ್ನಾ ಹಿ ಮೈಥಿಲಿ ಜನಕಾತ್ಮಜ ತತಃ ಶ್ರೀಮತಿ ಬಾಲಾ ಭರ್ತುರ್ ಹೃದಯ ವಿಜಯ ಹರ್ಷಿತ ಅವೋಚದ್ಯದಿ ತತ್ತಥ್ಯಂ ಭವೇಯಂ ಶರಣಂ ಹಿ ವಹ ತಾಂಚಾಹಂ ತಾದೃಶೀಂ ದೃಷ್ಟ್ವಾ ಸೀತಾಯ ದಾರುಣಂ ದಶಾಂ
ಚಿಂತೆಯಾಮಾಸ ವಿಕ್ರಾಂತೋ ನಚನೆ ನಿರ್ವೃತಂ ಮನಃ. ಸೀತೆಯ ಕೆಟ್ಟ ಪರಿಸ್ಥಿತಿಯನ್ನು ನೋಡಿ ನನಗೂ ಕೂಡ ಬಹಳ ಸಂಕಟ ಆಯಿತು. ಸಂಭಾಷಣಾಯ ಚ ಮಯ ಜಾನಕ್ಯಾ ಚಿಂತಿತೋ ವಿಹಿಃ ಇಕ್ಷ್ವಾಕೂಣಾಂ ಹಿ ವಶಸ್ತು ಮಮ ತಥೋ ಮಮ ಪುರಸ್ಕೃತಃ ಶ್ರುತ್ವಾ ತು ಗದಿತಾಂ ವಾಚಂ ರಾಜರ್ಷಿ ಗಣಪೂಜಿತಾಂ ಪ್ರತ್ಯಭಾಷಿತ ಮಾಂ ದೇವಿ ಬಾಷ್ಪೈಃ ಪಿಹಿತಲೋಚನಾ ಕಷ್ಟಂ ಚೇನ ಕಥಂ ಚೇಹ ಪ್ರಾಪ್ತೋ ವಾನರಪುಂಗವ ಕಾಚ ರಾಮೇಣ ತೇ ಪ್ರೀತಿ ತನ್ಮೇ ಶಂಸಿತುಮರ್ಹಸಿ. ಮುಂದೆ ನಾನು ರಾಮನ ಕಥೆಯನ್ನು ಹಾಡಿದೆ. ಆ ಸೀತೆ ನನ್ನನ್ನು ಕರೆದು ನೀನು ಯಾರು ಅಂತ ಕೇಳಿದಳು. ತಸ್ಯಾಸ್ತದ್ವಚನಂ ಶ್ರುತ್ವಾ ಹಿ ಅಹಮಪ್ತಬ್ರವಂ ವಚಃ ದೇವಿ ರಾಮಸ್ಯ ಭರ್ತುಸ್ತೆ ಸಹಾಯೋ ಭೀಮವಿಕ್ರಮಃ ಸುಗ್ರೀವೋ ನಾಮ ವಿಕ್ರಾಂತೋ ವಾನರೇಂದ್ರೋ ಮಹಾಬಲಃ ತಸ್ಯ ಮಾಂ ವಿದ್ಯು ಭೃತ್ಯಂ ತ್ವಂ ಹನುಮಂತಮಿಹಾಗತಂ ಭರ್ತ್ರಾಹಂ ಪ್ರೇಷಿತಸ್ತುಬ್ಧಂ ರಾಮೇಣ ಅಕ್ಲಿಷ್ಟಕರ್ಮಣ ಇದಂ ಚ ಪುರುಷವ್ಯಾಘ್ರಃ ಶ್ರೀಮಾನ್ ದಾಶರಥಿ ಸ್ವಯಂ ಅಂಗುಲೀಯಮಭಿಜ್ಞಾನಂ ಮದಾಸ್ತುಭ್ಯಂ ಯಶಸ್ವಿನಿ ತದಿಚ್ಛಾಮಿ ತ್ವಯಾ ಜ್ಞಪ್ತಂ ದೇವಿಕಿಂ ಕರವಾಣ್ಯಹಂ ರಾಮಲಕ್ಷ್ಮಣಯೋಃ ಪಾರ್ಶ್ವಂ ನಯಾಮಿ ತ್ವಾಂ ಕಿಮುತ್ತರಂ ಏತಶ್ರುತ್ವಾ ವಿದಿತ್ವಾ ಚ ಸೀತಾ ಜನಕನಂದಿನಿ ಆಹ ರಾವಣಮುತ್ಸಾದ್ಯ ರಾಘವೋ ಮಾಂ ನಯತ್ವಿತಿ ಪ್ರಣಮ್ಯ ಶಿರಸಾ ದೇವೀಂ ಅಹಮಾರ್ಯಾಮನಿಂದಿತಾಂ ರಾಘವಸ್ಯ ಮನೋಹ್ಲಾದಮಭಿಜ್ಞಾನಮಯಾಚಿಷಂ ಅಥ ಮಾಮಬ್ರವೀತ್ ಸೀತಾ ಗೃಹ್ಯತಾಂ ಅಯಮುತ್ತಮಃ ಮಣಿಲೀಯೇನ ಮಹಾಬಾಹು ರಾಮಸ್ತ್ವಾಂ ಬಹುಮನ್ಯತೆ ಇತ್ಯುಕ್ತ್ವಾ ತು ವರಾರೋಹ ಮಣಿಪ್ರವರಮುತ್ತಮಂ ಪ್ರಾಯಶ್ಚತ್ ಪರಮೋದ್ವಿಗ್ನ ವಾಚಾ ಮಾಂ ಸಂದಿದೇಶಃ ತತಸ್ತಸ್ಯೈ ಪ್ರಣಮ್ಯಾಹಂ ರಾಜಪುತ್ರೈ ಸಮಾಹಿತಃ ಪ್ರದಕ್ಷಿಣಂ ಪರಿಗ್ರಾಮಂ ಇಹ ಅಭ್ಯುದ್ಗತ ಮಾನಸಃ. ನಾನು ಅವಳಿಗೆ ರಾಮ ಕೊಟ್ಟಂತಹ ಉಂಗುರವನ್ನು ಕೊಟ್ಟೆ, ಅದಕ್ಕೆ ಪ್ರತಿಯಾಗಿ ಅವಳು ಚೂಡಾಮಣಿ ಕೊಟ್ಟಳು. ಉತ್ತರಂ ಪುನರೇವೇದಂ ನಿಶ್ಚಿತ್ತ ಮನಸಾ ತದಾ ಹನುಮನ್ಮಮ ವೃತ್ತಾಂತಂ ವಕ್ತುಮರ್ಹಸಿ ರಾಘವೇ ಯಥಾ ಶ್ರುತ್ವೈವ ನಚಿರಾತ್ ತಾವುಭೌ ರಾಮಲಕ್ಷ್ಮಣೌ ಸುಗ್ರೀವ ಸಹಿತೌ ವೀರಾ ಉಪೇಯಾತಾಂ ತದಾ ಕುರು ಯದ್ಯನ್ಯಥಾ ಭವೇತ್ ತದ್ವೌ ಮಾಸೌ ದೌಮಾಸೌ ನಿಶ್ಚಿತಂ ಜೀವಿತಂ ಮಮ ನಮಾಂ ದೃಕ್ಷತಿ ಕಾಕುತ್ಸ್ಥಃ ಬಿಯೇ ಸಾಹ ಮನಾಥವತ್ ತತ್ಸುಚ್ಚಾಕರಣಂ ವಾಕ್ಯಂ ಕ್ರೋಧೋ ಮಾಂ ಅಭ್ಯವರ್ತತ ಉತ್ತರಂ ಚ ಮಯಾ ದೃಷ್ಟಂ ಕಾರ್ಯಶೇಷಮನಂತರಂ ತಥೋ ವರ್ಧತ ಮೇ ಕಾಯಸ್ತದಾ ಪರ್ವತ ಸನ್ನಿಭಃ ಯುದ್ಧಕಾಂಕ್ಷಿ ವನಂ ತಚ್ಚ ವಿನಾಶಯಿತುಮಾರಭೆ. ಆ ಸೀತೆ ಕರುಣಾಜನಕ ಪರಿಸ್ಥಿತಿಯನ್ನು ನೋಡಿ ನನಗೆ ಕೋಪ ಉಕ್ಕಿತು. ಆ ರಾಕ್ಷಸರ ಜೊತೆ ಯುದ್ಧ ಮಾಡಿಬಿಡಬೇಕು ಅಂತ ನನ್ನ ಶರೀರವನ್ನು ಬೆಳೆಸಿದೆ ಮತ್ತು ಆ ವನವನ್ನೆಲ್ಲ ಧ್ವಂಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ತದ್ಭಗ್ನಂ ವನಷಂಡಂತು ಭ್ರಾಂತ ತ್ರಸ್ತ ಮೃಗದ್ವಿಜಂ ಪ್ರತಿಬುದ್ಧ ನಿರೀಕ್ಷಂತೆ ರಾಕ್ಷಸ್ಯೋ ವಿಕಟಾನನಾಹ ಮಾಂ ಚ ದೃಷ್ಟ್ವಾ ವನೇ ತಸ್ಮಿನ್ ಸಮಾಗಮ್ಯ ತದಸ್ತತಃ ತಾ ಸಮಾಭ್ಯಾಗತಾಃ ಕ್ಷಿಪ್ರಂ ರಾವಣಾಯ ಆಚಚಕ್ಷುರೆ. ರಾಜನ್ ವನಮಿದಂ ದುರ್ಗಂ ತವ ಭಗ್ನಂ ದುರಾತ್ಮನಾ ವಾನರೇಣ ಚವಿಜ್ಞಾಯ ತವ ವೀರ್ಯಂ ಮಹಾಬಲ ದುರ್ಬುದ್ಧೇಸ್ತಸ್ಯ ರಾಜೇಂದ್ರ ತವ ವಿಪ್ರಿಯಕಾರಿಣಃ ವಧಮಾಜ್ಞಾಪಯ ಕ್ಷಿಪ್ರಂ ಯಥಾಸೌ ವಿಲಯಂ ವ್ರಜೇತ್ ತಚ್ಛುತ್ವಾ ರಾಕ್ಷಸೇಂದ್ರೇಣ ವಿಸೃಷ್ಟಾ ಭೃಶದುರ್ಜಯಾಃ ರಾಕ್ಷಸಾಃ ಕಿಂಕರಾಣಾಮ ರಾವಣಸ್ಯ ಮನೋನುಗಾಃ ತೇಷಾಮಶೀತಿಸಹಸ್ರಂ ಶೂಲಮುದ್ಗರಪಾಣಿನಾಂ ಮಯಾ ತಸ್ಮಿನ್ ವನೋದ್ದೇಶೆ ಪರಿಘೇನ ನಿಷೂದಿತಂ. ರಾವಣ ಕಳಿಸಿದ 80,000 ಜನ 80 ಕೋಟಿ ಜನ ರಾಕ್ಷಸರನ್ನ ನಾನು ಧ್ವಂಸ ಮಾಡಿದೆ. ತೇಷಾಂ ತು ಹತಶೇಷಾಯೇ ತೇಗತ್ವಾ ಲಘುವಿಕ್ರಮಾಃ ನಿಹತಂ ಚ ಮಹತ್ಸೈನ್ಯಂ ರಾವಣಾಯ ಆಚಚಕ್ಷುರೆ. ತಥೋ ಮೇ ಬುದ್ಧಿರುತ್ಪನ್ನ ಚೈತ್ಯ ಪ್ರಾಸಾದಮಾಕ್ರಮಂ ತತ್ರಸ್ಥಾನ್ ರಾಕ್ಷಸಾನ್ ಹತ್ವಾ ಶತಂ ಸ್ತಂಭೇನ ವೈ ಪುನಃ ಲಲಾಮಭೂತೋ ಲಂಕಾಯಾ ಸವೈ ವಿಧ್ವಂಸಿತೋ ಮಯಾ ತತಃ ಪ್ರಹಸ್ತಸ್ಯ ಮುಸುತಂ ಜಂಬುಮಾಲಿನಮಾವಿಶತ್ ರಾಕ್ಷಸೈರ್ಬಹುಭಿಃ ಸಾರ್ಧಂ ಘೋರರೂಪೈರ್ಭಯಾನಕೈಃ ತಮಹಂ ಬಲಸಂಪನ್ನಂ ರಾಕ್ಷಸಂ ರಣಕೋವಿದಂ ಪರಿಘೇನ ಅತಿಘೋರೇಣ ಸೂದಯಾಮಿ ಸಹಾನುಗಂ. ತಚ್ಛ್ರುತ್ವಾ ರಾಕ್ಷಸೇಂದ್ರಸ್ತು ಮಂತ್ರಿಪುತ್ರಾನ್ ಮಹಾಬಲಾನ್ ತದಾಚ ಬಲಸಂಪನ್ನಾನ್ ಪ್ರೇಷಯಾಮಾಸ ರಾವಣಃ ಪರಿಘೇಣೈವ ತಾನ್ ಸರ್ವಾನ್
ನಯಾನಿ ಯಮಸಾಧನಂ ಮಂತ್ರಿಪುತ್ರಾನ್ ಹತಾನ್ ಶ್ರುತ್ವಾ ಸಮರೇ ಲಘುವಿಕ್ರಮಾನ್ ಪಂಚಸೇನಾಗ್ರಗಾನ್ ಶೂರಾನ್ ಪ್ರೇಷಯಾಮಾಸ ರಾವಣಃ ತಾನಹಂ ಸಹಸೈನ್ಯಾನ್ ವೈ ಸರ್ವಾನೇವಾಭ್ಯಸೂದಯನ್ ತತಃ ಪುನರ್ದಶಗ್ರೀವಃ ಪುತ್ರಮಕ್ಷಂ ಮಹಾಬಲಂ. ಮುಂದೆ ರಾವಣ ತನ್ನ ಮಗನನ್ನೇ ಕಳಿಸಿದ, ಅಕ್ಷಕುಮಾರನನ್ನ, ಅವನನ್ನು ಕೊಂದಾಕಿದೆ. ಬಹುಭಿ ರಾಕ್ಷಸೈಸ್ತಾರ್ಧಂ ಪ್ರೇಷಯಾಮಾಸ ರಾವಣಃ ತಂತು ಮಂಡೋದರಿ ಪುತ್ರಂ ಕುಮಾರಂ ರಣಪಂಡಿತಂ ಸಹಸಾಖಂ ಸಮುಕ್ತಾಂತಂ ಪಾದಯೋಶ್ಚ ಗೃಹೀತವಾನ್ ಚರ್ಮಾಸಿನಂ ಶತಗುಣಂ ಭ್ರಾಮಯಿತ್ವಾ ವ್ಯಪೇಶಯಂ ಸಮಕ್ಷಮಾಗತಂ ಭಗ್ನಂ ನಿಶಮ್ಯ ಚ ದಶಾನನಃ ತತ ಇಂದ್ರಜಿತಂ ನಾಮ ದ್ವಿತೀಯಂ ರಾವಣಸ್ತುತಂ ವ್ಯಾಧಿದೇಶ ಸುಸಂಕ್ರುದ್ಧೋ ಬಲಿನಂ ಯುದ್ಧ ದುರ್ಮದಂ ತಚ್ಚಾಪ್ಯಹಂ ಬಲಂ ಸರ್ವಂ ತಂ ಚ ರಾಕ್ಷಸಪುಂಗವಂ ನಷ್ಟೌಜಸಂ ರಣೇ ಕೃತ್ವಾ ಪರಂ ಹರ್ಷಮುಪಾಗಮಂ ಮಹತಾಪಿ ಮಹಾಬಹ ಪ್ರತ್ಯಯೇನ ಮಹಾಬಲಃ ಪ್ರೇಷಿತೋ ರಾವಣೇನ ಇವ ಸಹ ವೀರೈರ್ಮದೋತ್ಕಟೈಃ ಸಹ ಅವಿಷಹಿಂ ಮಾಂ ಬುದ್ಧ್ವಾ ಸ್ವಬಲಂ ಚಾವಮರ್ಜಿತಂ ಬ್ರಾಹ್ಮೇಣಾಸ್ತ್ರೇಣ ಸತು ಮಾಂ ಪ್ರಾಬಧ್ನಾತ್ ಚಾತಿ ವೇಗತಃ. ಕೊನೆಗೆ ಇಂದ್ರಜಿತ್ ಬಂದು ನನ್ನನ್ನು ಬ್ರಹ್ಮಾಸ್ತ್ರದಿಂದ ಕಟ್ಟಿ ಹಾಕಿದ. ರಜ್ಜುಭಿಶ್ಚಾಭಿಬಧ್ನಂತಿ ತಥೋ ಮಾಂ ತತ್ರ ರಾಕ್ಷಸಾಃ ರಾವಣಸ್ಯ ಸಮೀಪಂ ಚ ಗೃಹೀತ್ವಾ ಮಾಮುಪಾನಯನ್ ದೃಷ್ಟ್ವಾ ಸಂಭಾಷಿತಶ್ಚಾಹಂ ರಾವಣೇನ ದುರಾತ್ಮನಾ ಪೃಷ್ಟಶ್ಚ ಲಂಕಾಗಮನಂ ರಾಕ್ಷಸಾನಾಂ ಚ ತಂ ವಧಂ ತತ್ಸರ್ವಂ ಚ ಮಯಾ ತತ್ರ ಸೀತಾರ್ಥಮಿತಿ ಜಲ್ಪಿತಂ ಅಸ್ಯಾಹಂ ದರ್ಶನಾಕಾಂಕ್ಷಿ ಪ್ರಾಪ್ತಸ್ತ್ವದ್ಭವನಂ ವಿಭೋ ಮಾರುತಶ್ಚೌರಸಃ ಪುತ್ರೋ ವಾನರೋ ಹನುಮಾನಹಂ ರಾಮದೂತಂ ಚ ಮಾಂ ವಿದ್ಧಿ ಸುಗ್ರೀವ ಸಚಿಪಂ ಕಪಿಂ ಸೋಹಂ ದೂತ್ಯೇನ ರಾಮಸ್ಯ ತ್ವತ್ಸಕಾಶಮಿಹಾಗತಃ ಸುಗ್ರೀವಸ್ಯ ಮಹಾತೇಜ ಸಪ್ತಾಂ ಕುಶಲಮಬ್ರವೀತ್ ಧರ್ಮಾರ್ಥ ಕಾಮಸಹಿತಂ ಹಿತಂ ಪಥ್ಯಮುವಾಚ ಚ ವಸತೋ ಋಷ್ಯಮುಖೇ ಮೇ ಪರ್ವತೆ ವಿಫಲದ್ರುಮೆ ರಾಘವೋ ರಣವಿಕ್ರಾಂತೋ ಮಿತ್ರತ್ವಂ ಸಮುಪಾಗತಃ ತೇನ ಮೇ ಕಥಿತಂ ರಾಜ್ಞಾ ಭಾರ್ಯಾ ಮೇ ರಕ್ಷತಾ ಹೃತಾ ತತ್ರ ಸಾಹಾಯ್ಯಮಸ್ಮಾಕಂ ಕಾರ್ಯಂ ಸರ್ವಾತ್ಮನಾ ತ್ವಯಾ ಮಯಾ ಚ ಕಥಿತಂ ತಸ್ಮೈ ವಾಲಿನಶ್ಚ ವಧಂ ಪ್ರತಿ ತತ್ರ ಸಾಹಾಯ್ಯ ಹೇತೋರ್ಮೇ ಸಮಯಂ ಕರ್ತುಮರ್ಹಸಿ ವಾಲಿನಾ ಹೃತರಾಜ್ಯೇನ ಸುಗ್ರೀವಿಣ ಮಹಾಪ್ರಭುಃ ಚಕ್ರೆ ಅಗ್ನಿಸಾಕ್ಷಿಕಂ ಸಖ್ಯಂ ರಾಘವಃ ಸಹ ಲಕ್ಷ್ಮಣಃ ತೇನ ವಾಲಿನಮುತ್ಪಾಟ್ಯ ಶರೇಣೈಕೇನ ಸಂಯುಗೆ ವಾನರಾಣಾಂ ಮಹಾರಾಜಃ ಕೃತಸ್ಥ ಪ್ಲವತಾಂ ಪ್ರಭುಃ. तस्य साहाय्यमस्माभिः कार्यं सर्वात्मनात्विह तेन प्रस्थापितस्तुभ्यं समीपमिह धर्मतः क्षिप्रमानीयतां सीता दयितां राघवाय च यावन्न हरयो वीरा विधमन्ति बलं तव वानराणां प्रभावो हि केन ते व्यतितः पुरा देवतानां सकाशं च ये गच्छन्ति निमन्त्रिताः इति वानरराजस्त्वमाहेत्यभिहितो मया मामेक्ष ततः क्रुद्धः चक्षुषा प्रदहन्निव तेन वध्योऽहमाद्यप्तो रक्षसा रौद्रकर्मणा मत्प्रभावमविज्ञाय रावणेन दुरात्मना ततो ವಿಭೀಷಣೋ ನಾಮ ತಸ್ಯ ಭ್ರಾತಾ ಮಹಾಪತಿಃ. ರಾವಣನನ್ನು ಕೊಂದೇ ಬಿಡಬೇಕು ಅಂತ ಅಂದ್ಕೊಂಡಿದ್ದ, ಆದರೆ ಅವನ ಸಹೋದರ ವಿಭೀಷಣ ಅದನ್ನು ತಡೆದ. ತೇನ ರಾಕ್ಷಸರಾಜೋಸು ಯಾಚಿತೋ ಮಮ ಕಾರಣಾತ್ ನೈವ ರಾಕ್ಷಸಶಾರ್ದೂಲ ತ್ಯಜ್ಯತಾಮೇಷ ನಿಶ್ಚಯಃ ರಾಜಶಸ್ತ್ರ ವ್ಯಪೋಯೇತೋ ಹಿ ಮಾರ್ಗ ಸಂಸೇವ್ಯತೆ ತ್ವಯಾ ದೂತವಧ್ಯ ನ ದೃಷ್ಟಾ ಹಿ ರಾಜಶಾಸ್ತ್ರೇಷು ರಾಕ್ಷಸ ದೂತೇನ ವೇದಿತವ್ಯಂ ಚ ಯಥಾರ್ಥಂ ಹಿತವಾದಿನ. ಸುಮಹತ್ಯಪರಾಧೇತಿ ದೂತಸ್ಯಾತುಲ ವಿಕ್ರಮ ವಿರೂಪಕರಣಂ ದೃಷ್ಟಂ ನವಧೋಸ್ತೀತಿ ಶಾಸ್ತ್ರತಃ ವಿಭೀಷಣೇನೈವ ಮುಕ್ತೋ ರಾವಣಃ ಸಂದಿದೇಶತಾನ್ ರಾಕ್ಷಸಾನೇತದೇವಾಸ್ಯ ಲಾಂಗೂಲಂ ದಕ್ಷ್ಯತಾಮಿತಿ ತತಸ್ತಸ್ಯ ವಚಃಶ್ರುತ್ವಾ ಮಮ ಪುಚ್ಛಂ ಸಮಂತತಃ ವೇಷ್ಟಿತಂ ಕ್ಷಣವಲ್ಕೈಶ್ಚ ಜೀರ್ಣೈಃ ಕಾರ್ಪಾಸತೈಃ ಪಟೈಃ
ರಾಕ್ಷಸಾ ಸಿದ್ಧಸನ್ನಾಹ ತಪಸ್ತೆ ಚಂಡವಿಕ್ರಮಾಹ ತದಾ ದಶ್ಯಂತಮೇ ಪೃಚ್ಛಂ ನಿಘ್ನಂತಃ ಕಾಷ್ಟಮುಷ್ಟಿಭಿಃ ಬದ್ಧಸ್ಯ ಬಹುವಿಸ್ಪಾಶೈಃ ಯಂತ್ರಿತಸ್ಯ ಚ ರಾಕ್ಷಸೈಃ ತತಸ್ತೆ ರಾಕ್ಷಸಾಶೂರ ಬದ್ಧಂ ಮಾಂ ಅಗ್ನಿಸಂವೃತಂ ಅಘೋಷಯನ್ ರಾಜಮಾರ್ಗೇ ನಗರದ್ವಾರಮಾಗತಾಃ ತತೋಹಂ ಸುಮಹದ್ರೂಪಂ ಸಂಕ್ಷಿಪ್ತ ಪುನರಾತ್ಮನಃ ವಿಮೋಚಯಿತ್ವಾ ತಂ ಬಂಧಂ ಪ್ರಕೃತಸ್ಥ ಪುನಃ ಆಯಸಂ ಪರಿಘ್ರಂ ಗೃಹ್ಯ ತಾನಿ ರಕ್ಷಾಂಸ್ಯ ಸೂದಯನ್. ಅವರು ನನ್ನ ಬಾಲಕ್ಕೆ ಬೆಂಕಿ ಹಚ್ಚಿದ್ರು. ನಾನು ಕಬ್ಬಿಣದ ಅಗಳಿ ಏನಿತ್ತು ಅದನ್ನು ತೆಗೆದುಕೊಂಡು ಆ ರಾಕ್ಷಸರನ್ನೆಲ್ಲ ಹೊಡೆದಟ್ಟಿದೆ. ತತಸ್ತನ್ ನಗರದ್ವಾರಂ ವೇಗೇನಾಪ್ಲುತವಾನಹಂ ಪುಚ್ಛೇನ ಚ ಪ್ರದೀಪ್ತೇನ ತಾಂಪುರೀಂ ಸಾಟ್ಟಗೋಪುರಾಂ ದಹಾಮ್ಯಹಂ ಅಸಂಭ್ರಾಂತೋ ಯುಗಾಂತಾಗ್ನಿರಿವ ಪ್ರಜಾಃ ವಿನಷ್ಟಾ ಜಾನಕೀ ವ್ಯಕ್ತಂ ನಹಿ ಅದಗ್ಧ ಪ್ರದೃಶ್ಯತೆ ಲಂಕಾಯಾಂ ಕಶ್ಚಿದ್ ಉದ್ದೇಶಃ ಸರ್ವಾ ಭಸ್ಮೀಕೃತಾ ಪುರಿ. ಇಡೀ ಲಂಕಾನಗರವನ್ನು ಸುಟ್ಟೆ, ಸೀತೆಯು ಭಸ್ಮ ಆಗಿ ಹೋಗಿರಬೇಕು ಅಂತ ಚಿಂತೆ ಮಾಡಿದೆ. ದಹತಾತಮಯ ಲಂಕಾಂ ದಗ್ಧಾ ಸೀತಾ ನ ಸಂಶಯಃ ರಾಮಸ್ಯ ಹಿ ಮಹತ್ಕಾರ್ಯಂ ಮಯೇದಂ ವಿತತೀಕೃತಂ ಇತಿ ಶೋಕಸಮಾವಿಷ್ಟ ಚಿಂತಾಮಹಮುಪಾಗತಃ ಅಥಾಹಂ ವಾಚಮಶ್ರೌಷಂ ವಾನರಾಣಾಂ ಶುಭಾಕ್ಷರಂ ಜಾನಕಿ ನ ಚ ದಗ್ಧೇತಿ ವಿಸ್ಮಯೋದಂತ ಭಾಷಿತಾಂ ತತೋ ಮೇ ಬುದ್ಧಿರುತ್ಪನ್ನ ಶುತ್ವಾ ತಾಮದ್ಭುತಾಂ ಗಿರಂ ಅದಗ್ಧಾ ಜಾನಕೀತ್ಯೇವಂ ನಿಮಿತ್ತೈಶ್ಚೋಪಲಕ್ಷಿತಾ ದೀಪ್ಯಮಾನೆ ತುಲಾಂಗೂಲೆ ನಮಾಂ ದಹತಿ ಪಾವಕಃ ಹೃದಯಂ ಚ ಪ್ರಹಷ್ಟಂ ಮೇ ವಾತಾ ಸುರಭಿವಂದಿನಃ ತೈರ್ನಿಮಿತ್ತೈಶ್ಚ ದೃಷ್ಟಾರ್ಥೈಃ ಕಾರಣೈಶ್ಚ ಮಹಾಗುಣೈಃ ಋಷಿವಾಕ್ಯೈಶ್ಚ ಸಿದ್ಧಾರ್ಥೈಃ ಅಭವಂ ಹೃಷ್ಟಮಾನಸಃ. ಪುನರ್ದೃಷ್ಟಾತ ವೈದೇಹೀಂ ವಿಸೃಷ್ಟಸ್ಯ ತಯಾ ಪುನಃ ತತಃ ಪರ್ವತಮಾಸಾದ್ಯ ತತ್ವಾರಿಷ್ಟಮಹಂ ಪುನಃ ಪ್ರತಿಪ್ಲವನಮಾರೇಧೆ ವಿಷ್ಣುದರ್ಶನ ಕಾಂಕ್ಷೆಯ. ಲಂಕಾನಗರವನ್ನೆಲ್ಲ ಸುತ್ತ ಮೇಲೆ ಸೀತೆಯನ್ನು ಮತ್ತೊಮ್ಮೆ ಭೇಟಿಯಾಗಿ ನಾನು ನಿಮ್ಮನ್ನು ಭೇಟಿಯಾಗುವ ಅಪೇಕ್ಷೆಯಿಂದ ಈ ಕಡೆ ಹಾರಿ ಬಂದೆ. ತತಃ ಪವನ ಚಂದ್ರಾರ್ಕ ಸಿದ್ಧ ಗಂಧರ್ವ ಸೇವಿತಂ ಪಂಥಾನ ಮಹಮಾಕ್ರಮ್ಯ ಭವತೋ ದೃಷ್ಟವಾನಿಹ ರಾಘವಸ್ಯ ಪ್ರಭಾವೇನ ಭವತಾಂ ಚೈವ ತೇಜಸಾ ಸುಗ್ರೀವಸ್ಯ ಚ ಕಾರ್ಯಾರ್ಥಂ ಮಯಾ ಸರ್ವಮನುಷ್ಠಿತಂ ಏತತ್ ಸರ್ವಂ ಮಯಾ ತತ್ರ ಯಥಾವದ್ ಉಪಪಾದಿತಂ ಅತ್ರ ಯನ್ನ ಕೃತಂ ಶೇಷಂ ತತ್ಸರ್ವಂ ಕ್ರಿಯತಾಮಿತಿ. ನಾನಿಷ್ಟನ್ನೆಲ್ಲ ಮಾಡಿ ಬಂದಿದ್ದೇನೆ, ಇನ್ನು ಮಾಡದೇ ಇರೋದು ಏನಾದರೂ ಉಳಿದಿದ್ರೆ ಅದನ್ನ ಈಗ ನೀವೆಲ್ಲ ಸೇರಿ ಮಾಡಬೇಕು, ಆ ಕೆಲಸ ಒಂದು ಅವಶಿಷ್ಟ ಆಗಿದೆ ಅಂತ ಹೇಳಿದ ಅವನು. ಅತ್ರ ಯನ್ನ ಕೃತಂ ಶೇಷಂ ತತ್ಸರ್ವಂ ಕ್ರಿಯತಾಮಿತಿ इति आर्षे श्रीरामायणे वाल्मीकीये आदिकाव्ये श्रीमत्सुन्दरकाण्डे 8 सर्गः. एतदाख्याय तत्सर्वं हनुमान् मारुतात्मजः भूयस्तमुपचक्राम वचनं वक्तुमुत्तरं सफलो राघवोद्योगः सफलस्य च सम्भ्रमः शीलमासाद्य सीताया मम च पवनं मनः तपसा धारये लोकान् क्रुद्धो वा निर्दहेदपि सर्वथापि प्रवृद्धोऽसौ रावणो राक्षसाधिपः तस्य मां स्पृशतो गात्रं तपसा न विनाशितं न तदग्निशिखा कुर्यात् संस्पृष्टा पाणिना सती जनकस्यात्मजा कुर्यात् यद्यत् क्रोध ಕಲುಷೀಕೃತ. ಹನುಮಂತ ಆ ಕಪಿಗಳಿಗೆಲ್ಲ ವಿಸ್ತಾರವಾಗಿ ಕಥೆಯನ್ನು ಹೇಳಿದ. ಹೇಳಿ ಇನ್ನು ಮುಂದೆ ನಾವು ಏನು ಮಾಡಬೇಕಾಗಿದೆ ಅಂತಂದು ನೀವು ಆಲೋಚನೆ ಮಾಡಿ ಅಂತ ಹೇಳಿದ. ಇಷ್ಟೆಲ್ಲ ಆದಮೇಲೆ ಅವರಿಗೆ 59ನೇ ಸರ್ಗದಲ್ಲಿ ಮತ್ತೆ ತಾನೇ ಮಾತಾಡಿದ. ಅವಳು ತನ್ನ ಪಾತಿವೃತ್ಯದ ಪ್ರಭಾವದಿಂದ 3 ಲೋಕವನ್ನು ಕೂಡ ರಕ್ಷಣೆ ಮಾಡಬಲ್ಲವಳು. ಒಂದು ವೇಳೆ ಕುಪಿತವಾದರೆ 3 ಲೋಕವನ್ನು ಸುಟ್ಟು ಬಿಡಬಲ್ಲಳು ಕೂಡ, ಅಂಥದ್ದು ಅವಳ ಪ್ರಭಾವ. ಹಾಗೆ ನೋಡಿದರೆ ರಾವಣನೂ ಮಹಾತ್ಮನೇ, ಅವನು ದೊಡ್ಡ ತಪಸ್ಸಿದ್ದವನೇ, ಪ್ರಭಾವ ಇದ್ದವನೇ. ಕಾರಣ ಏನಂದ್ರೆ ಸರ್ವಥಾ ಅತಿಪ್ರವೃದ್ಧೋಸವು ರಾವಣೋ ರಾಕ್ಷಸೇಶ್ವರ ಸಸ್ಯತಾಂ ಸ್ಪೃಶತೋ ಗಾತ್ರಂ ತಪಸಾನ ವಿನಾಶಿತಂ. ಯಾರೊಬ್ಬ ಸಾಮಾನ್ಯ ಸೀತೆಯನ್ನು ಮುಟ್ಟಿಬಿಟ್ಟಿದ್ರೆ ಎಲ್ಲ ಸುಟ್ಟು ಹೋಗಿಬಿಡ್ತಿದ್ದ. ಸೀತೆಯನ್ನು ಮುಟ್ಟಿಯೂ ಕೂಡ ಆತ ಸುಟ್ಟು ಹೋಗಲಿಲ್ಲ ಅಂತಂದ್ರೆ ದೊಡ್ಡ ಆಶ್ಚರ್ಯ. ಅವನು ಕೂಡ ಬಹಳ ಪ್ರಭಾವಶಾಲಿ ಆಗಿದ್ದಿರಬೇಕು.
ಅಗ್ನಿಯ ಜ್ವಾಲೆಗಿಂತ ಸೀತೆಯ ಕೋಪ ಹೆಚ್ಚು ಕ್ರೂರವಾದದ್ದು. ಜಾಂಬವತ್ ಪ್ರಮುಖಾನ್ ಸರ್ವಾನ್ ಅನುಜ್ಞಾಪ್ತ ಮಹಾಹರೀನ್ ಅಸ್ಮಿನ್ ಏವಂ ಗತೆ ಕಾರ್ಯೇ ಭವತಾಂ ಚ ನಿವೇದನೆ ನ್ಯಾಯಂ ಸ್ಮ ಸಹ ವೈದೇಶ್ಯ ದೃಷ್ಟುಂ ತೌ ಪಾರ್ಥಿವಾತ್ಮಗೌ ಅಹಂ ಏಕೋಪಿ ಪರ್ಯಾಪ್ತ ಸರಾಕ್ಷಸಗಣಾಂ ಪುರೀಂ ತಾಂ ಲಂಕಾಂ ತರಸಾ ಹಂತುಂ ರಾವಣಂ ಚ ಮಹಾಬಲಂ ಕಿಂ ಪುನಃ ಸಹಿತೋ ವೀರೈಃ ಬಲವದ್ಭಿಃ ಕೃತಾತ್ಮಭಿಃ ಕೃತಾಸ್ತ್ರೈಃ ಪ್ಲವಗೈಃ ಶೂರೈಃ ಭವದ್ಭಿರ್ವಿಜಯೈಷುಭಿಃ. ನೀನು ಮುಂದೆ ನಾವೇನು ಮಾಡಬೇಕು, ನನಗೇನು ಅನಿಸ್ತದೆ ಅಂತ ಒಂದು ಹನುಮಂತ ಹೇಳಿದೆ. ನಾವು ಹೀಗೆ ರಾಮನನ್ನು ಭೇಟಿ ಆಗೋದೇ ಬೇಡ, ನೇರವಾಗಿ ಇಲ್ಲಿಂದಲೇ ಮತ್ತೆ ಲಂಕಾನಗರಕ್ಕೆ ಹೋಗೋಣ. ಆ ಲಂಕಾನಗರವನ್ನೆಲ್ಲ ಧ್ವಂಸ ಮಾಡಿ ಅವರನ್ನೆಲ್ಲ ಕೊಂದು ಸೀತೆಯನ್ನು ಬಿಡಿಸ್ಕೊಂಡು ಸೀತೆಯ ಜೊತೆಗೇ ನಾವು ರಾಮಲಕ್ಷ್ಮಣನನ್ನು ಭೇಟಿ ಆಗೋಣ ಅಂದ ಹನುಮಂತ. ಯಾಕೆಂದ್ರೆ ಲಂಕಾನಗರವನ್ನು ರಾಕ್ಷಸರನ್ನು ಧ್ವಂಸ ಮಾಡಲಿಕ್ಕೆ ನಾನು ಒಬ್ಬನೇ ಸಾಕು. ಅದರ ಜೊತೆಗೆ ನನ್ನ ಜೊತೆಗೆ ನೀವು ಇಂಥ ಮಹಾಪರಾಕ್ರಮಿಗಳಂಥ ಕಪಿಗಳೂ ಇದ್ದೀರಿ. ನೀವೆಲ್ಲರೂ ಇದ್ದಾಗ ನಮ್ಮ ಕಾರ್ಯ ಮತ್ತಷ್ಟು ಸುಲಭ ಆಗಬೇಕು. ನಾವು ಈಗಲೇ ಲಂಕಾನಗರಕ್ಕೆ ಹೋಗಿಬಿಡೋಣ ಅಂದ ಆ ಕಪಿ. ಅಹಂ ತು ರಾವಣಂ ಯುದ್ಧೇ ಸಸೈನ್ಯಂ ಸಪುರಸ್ತರಂ ಸಹಪುತ್ರಂ ವಸಿಷ್ಯಾಮಿ ಸಹೋದರ ಗತಂ ವಿಧಿ ಬ್ರಾಹ್ಮಂ ಮೈದ್ರಂ ಚ ರೌದ್ರಂ ಚ ವಾಯವ್ಯಂ ವಾರುಣಂ ಚ ತಥಾ ಯದಿ ಚಕ್ರವಿತೋಸ್ತ್ರಾಣಿ ದುರ್ನಿರೀಕ್ಷಾಣಿ ಸಂಯುಗೆ ತಾನ್ಯಹಂ ವಿಧಮಿಷ್ಯಾಮಿ ನಿಹಮಿಷ್ಯಾಮಿ ರಾಕ್ಷಸಾನ್. ರಾವಣ, ಅವನ ತಮ್ಮಂದಿರು, ಅವನ ಮಕ್ಕಳು ಇವನ್ನೆಲ್ಲ ಕೊಲ್ಲಿಕ್ಕೆ ನಾನೊಬ್ಬನೇ ಸಾಕು. ಅವರಿಗೆ ಇಂದ್ರಾಸ್ತ್ರ, ವಾಯುವ್ಯಾಸ್ತ್ರ, ಆಗ್ನೇಯಾಸ್ತ್ರ ಯಾವುದೇ ಅಸ್ತ್ರವನ್ನು ಪ್ರಯೋಗ ಮಾಡಲಿ, ಅದನ್ನೆಲ್ಲವನ್ನು ನಾನು ಹಿಮ್ಮೆಟ್ಟಿಸಿ ರಾವಣನನ್ನು ಕೊಲ್ಲಬಲ್ಲೆ. ಭವತಾಮಭ್ಯನುಜ್ಞಾತೋ ವಿಕ್ರಮೋ ಮೇ ಋಣದ್ಧಿ ತಂ ಮಯಾ ತುಲಾ ವಿಸೃಷ್ಟಾ ಹಿ ಶೈಲವೃಷ್ಟಿ ನಿರಂತರ ದೇವಾನಪಿ ರಣೇ ಹನ್ಯಾತ್ ಕಿಂ ಪುನಸ್ತಾನ್ ನಿಶಾಚರಾನ್. ನೀವು ನನಗೆ ಸಮ್ಮತಿಯನ್ನು ಕೊಟ್ಟರೆ ನಾವು ಈ ಕೆಲಸವನ್ನು ಮಾಡಬಹುದು. ಇದ್ಯಾವುದು ನಮಗೆ ಕಷ್ಟ ಅಲ್ಲ. ನಾನು ಬೇರೆ ಅಸ್ತ್ರವನ್ನು, ಯಾವುದೇ ಆಯುಧವನ್ನು ಕೈಗೆ ತೆಗೆದುಕೊಳ್ಳುವ ಅವಶ್ಯಕತೆಯೇ ಇಲ್ಲ. ಆ ರಾಕ್ಷಸರ ಸೈನ್ಯದ ಮೇಲೆ ನಾನೊಮ್ಮೆ ಕಲ್ಲಿನ ಮಳೆ ಬರಲಿಕ್ಕೆ ಪ್ರಾರಂಭ ಮಾಡಿದರೆ ಈ ರಾಕ್ಷಸರನ್ನು ದೇವತೆಗಳೇ ಓಡಿ ಹೋಗ್ತಾರೆ. ಆದರೆ ನಿಮ್ಮ ಅನುಮತಿಯನ್ನು ಪಡ್ಕೊಳ್ಳದೆ ನಾನು ಈ ಕೆಲಸವನ್ನು ಏನೂ ಮಾಡೋದಿಲ್ಲ. ಅದಕ್ಕೆ ನಿಮ್ಮ ವಿಚಾರವನ್ನು ಹೇಳಿ. ಸಾಗರೋಪ್ಯತಿವೇಲಾಯ ಪ್ಯತಿಯಾದ್ವೇನಾಂ ಮಂದರಃ ಪ್ರಚಲೇದಪಿ ನಜಾಂಬವಂತಂ ಸಮರೇ ಕಂಪಯೇದ್ಧರಿವಾಹಿನಿ ಸರ್ವರಕ್ಷ ರಾಕ್ಷಸಸಂಗಾನಾಂ ರಾಕ್ಷಸಾಯೇ ಚ ಪೂರ್ವಕಾಃ ಅಲಮೇಕೋ ವಿನಾಶಾಯ ವೀರೋ ವಾಲಿಸುತಃ ಕಪಿಃ. ಸಮುದ್ರ ತನ್ನ ಎಲ್ಲೆಯನ್ನು ಮೀರಿ ಉಕ್ಕಿ ಹರಿಬಹುದು, ಮಂದರ ಪರ್ವತ ಚಲಿಸಬಹುದು. ಆದರೆ ಈ ಯುದ್ಧದಲ್ಲಿ ಯಾರೂ ಕೂಡ, ಯಾವ ಶತ್ರುವು ಕೂಡ ಜಾಂಬವಂತನನ್ನು ಸೋಲಿಸಲಾರ, ಅಷ್ಟು ಪರಾಕ್ರಮಿ ಅವನು. ಮತ್ತು ವಾಲಿಯ ಮಗನಾದಂಥ ಅಂಗದ ನಮ್ಮ ಯುವರಾಜ ಏನಿದ್ದಾನೆ ಅವನು ಮಹಾಪರಾಕ್ರಮಿ. ಎಲ್ಲ ರಾಕ್ಷಸರನ್ನು ಅವನೊಬ್ಬನೇ ಕೊಲ್ಲಬಲ್ಲ. ಪನಸ, ನೀಲ, ಮೈಂದ, ಜುವಿದರು ಇವರೆಲ್ಲ ಮಹಾಪರಾಕ್ರಮಿಗಳಿದ್ದಾರೆ ನಮ್ಮಲ್ಲಿ. ಇವರೆಲ್ಲರೂ ಸೇರಿ ನಾವು ಹೋದರೆ ಯಾವ ಮಹಾಕಾರ್ಯವನ್ನಾದರೂ ನಾವು ಮಾಡಬಲ್ಲೆವು. ಪನಸಸ್ಯೋರು ವೇಗೇನ ನೀಲಸ್ಯ ಚ ಮಹಾತ್ಮನಃ ಮಂದರೋಪ್ಯತಿಶೀರ್ಯೇತ ಕಿಂ ಪುನರ್ಯುಧಿ ರಾಕ್ಷಸಾಃ ಸದೇವಾಸುರ ಯಕ್ಷೇಷು ಗಂಧರ್ವ ಉರಗ ಪಕ್ಷಿಷು ಮೈಂದಸ್ಯ ಪ್ರತಿಯೋದ್ಧಾರಂ ಶಂಸತದ್ವಿವಿಧಸ್ಯ ವಾ ಅಶ್ವಪುತ್ರೌ ಮಹಾಭಾಗೌ ಏತೌ ಪ್ಲವಗಸತ್ತಮೌ ಏತಯೋಃ ಪ್ರತಿಯೋದ್ಧಾರಂ ನ ಪಶ್ಯಾಮಿ ರಣಾಜಿರೆ ಪಿತಾಮಹ ವರೋತ್ಸೇಕಾತ್ ಪರಮಂ ದರ್ಪಮಾಚ್ಯುತೌ. ಈ ಮೈಂದ ದ್ವಿವಿಧರಿಬ್ಬರು ಚತುರ್ಮುಖ ಬ್ರಹ್ಮನ ವರವನ್ನು ಪಡ್ಕೊಂಡವರು. ಅಮೃತ ಪ್ರಾಶಿನಾವೇತೌ ಸರ್ವ ವಾನರ ಸಪ್ತಮೌ ಅಶ್ವಿನವರ್ ಮಾನನಾರ್ಥಂ ಹಿ ಸರ್ವಲೋಕ ಪಿತಾಮಹಃ ಸರ್ವಾಬದ್ಧತ್ವಂ ಅತುಲಂ ಅನಯೋ ದತ್ತವಾನ್ ಪುರಃ. ಚತುರ್ಮುಖ ಬ್ರಹ್ಮ ಆ ಅಶ್ವಿನಿ ದೇವತೆಗಳನ್ನು ಗೌರವಿಸುವ ಸಲುವಾಗಿ ಈ ಚತುರ್ಮುಖ ಬ್ರಹ್ಮನೇ ಇವರಿಗೆ, ಈ ಮೈಂದ ದ್ವಿವಿಧರಿಗೆ ಯಾರಿಂದಲೂ ಒದ್ದರಾಗಬಾರ್ದು, ಯಾರಿಗೂ ಸೋಲಬಾರ್ದು ಅನ್ನೋ ವರ ಕೊಟ್ಟಿದ್ದಾನೆ. ಹಾಗಾಗಿ ಅವರು ಅಮೃತ ಪ್ರಾಶನ ಮಾಡಿದವರು. ಹಿಂದೆನೆ ಅಮೃತ ಪ್ರಾಶನ ಮಾಡಿ ಇಂಥ ಪರಾಕ್ರಮವನ್ನು
ಪಡ್ಕೊಂಡಂಥವರು. ಇವರೇನಾದರೂ ಕ್ರುದ್ಧರಾದರೆ ಇಬ್ಬರೇ ಇಡೀ ಲಂಕಾನಗರವನ್ನು ಧ್ವಂಸ ಮಾಡಬಲ್ಲರು. ಈಗಾಗಲೇ ಲಂಕಾ ನಗರವನ್ನು ನಾನು ಸುಟ್ಟಾಕಿದ್ದೇನೆ. ಲಂಕಾನಗರದ ಎಲ್ಲ ಮಾರ್ಗಗಳಲ್ಲಿ ನಾನು ಯಾರು, ಕಪಿಗಳ ಪರಾಕ್ರಮ ಅನ್ನೋದನ್ನೆಲ್ಲ ನಾನು ಘೋಷಣೆ ಮಾಡಿ ಬಂದಿದ್ದೇನೆ. ಅಶ್ವಿನೋರ್ಮಾನನಾರ್ಥಂ ಹಿ ಸರ್ವಲೋಕ ಪಿತಾಮಹಃ ಸರ್ವಾಬದ್ಧತ್ವಮತುಲಂ ಅನಯೋರ್ದತ್ತವಾನ್ ಪುರ ವರೋತ್ಸೇಕೇನ ಮುಕ್ತೌ ಚ ಪ್ರಮಥ ಮಹತೀಂ ಚಮುಂ ಸುರಾಣಾಂ ಅಮೃತಂ ವೀರೌ ಪೀತವಂತೌ ಪ್ಲವಂಗಮೌ ಏತಾವೇವ ಹಿ ಸಂಕ್ರುದ್ಧೌ ಸವಾಜಿರಥಕುಂಜರಾಂ ಲಂಕಾಂ ನಾಶಯಿತುಂ ಶಕ್ತೌ ಸರ್ವೇ ತಿಷ್ಠಂತು ವಾನರಾಃ ಮಯೈವ ನಿಹತಾ ಲಂಕಾ ದಗ್ಧಾ ಭಸ್ಮೀಕೃತಾ ಪುನಃ ರಾಜಮಾರ್ಗೇಷು ಸರ್ವತ್ರ ನಾಮ ವಿಶ್ರಾವಿತಂ ಮಯಾ ಜಯತ್ಯತಿಬಲೋ ರಾಮೋ ಲಕ್ಷ್ಮಣಶ್ಚ ಮಹಾಬಲಃ ರಾಜಾ ಜಯತಿ ಸುಗ್ರೀವೋ ರಾಘವೇಣಾಭಿಪಾಲಿತಃ ಅಹಂ ಕೋಸಲರಾಜ್ಯಸ್ಯ ದಾಸಸ್ತವನ ಸಂಭವಃ ಹನುಮಾನಿತಿ ಸರ್ವತ್ರ ನಾಮ ವಿಶ್ರಾವಿತಂ ಮಯಾ ಅಶೋಕವನಿಕಾ ಮಧ್ಯೆ ರಾವಣಶ್ಚ ದುರಾತ್ಮನಃ ಅಧಸ್ತಾತ್ ಸಿಂಶುಪಾವೃಕ್ಷೇ ಸಾಧ್ವಿ ಕರುಣಮಾಶ್ರಿತಾ ರಾಕ್ಷಸೀಭಿಃ ಪರಿವೃತಾ ಶೋಕ ಸಂತಾಪಕರ್ಷಿತಾ ಮೇಘಲೇಖಾ ಪರಿವೃತ ಚಂದ್ರಲೇಖೇವ ನಿಷ್ಪ್ರಭಾ ಅಚಿಂತಯಂತಿ ವೈದೇಹಿ ರಾವಣಂ ಬಲದರ್ಪಿತಂ ಪತಿವ್ರತಾ ಚ ಶುಶ್ರೋಣಿ ಅವಸ್ತಬ್ಧಾ ಚ ಜಾನಕಿ ಅನುರಕ್ತಾ ಹಿ ವೈದೇಹಿ ರಾಮಂ ಸರ್ವಾತ್ಮನಾ ಶುಭಾ ಅನನ್ಯಚಿಂತಾ ರಾಮೇ ಚ ಪೌಲೋಮಿ ಇವ ಪುರಂದರೆ ತದೇಕವಾಸ ಸಂವೀತ ರಜೋಧ್ವಸ್ತ ತಥೈವ ಚ ಶೋಕ ಸಂತಾಪ ದೀನಾಂಗಿ ಸೀತಾ ಭರ್ತೃಹಿತೇ ರತಾ सा मया राक्षसी मध्ये तर्जमाना मुहुर्मुहुः राक्षसीभिर्विरूपाभिः दृष्टा हि प्रमदामने एकवेणीधरा दीना भर्तृचिन्तापरायणा अधश्चय विवरणांगी पद्मेव हिमागमे रावणाद् विनिवृत्तार्था मर्तव्यकृतनिश्चया कथञ्चिन् मृगशावाक्षी विश्वासमुपपादिता ततः सम्भाषिता चैव सर्वमर्थं च दर्शिता रामसुग्रीवसख्यं च श्रुत्वा प्रीतिमुपागता नियतः समुदाचारो भक्तिर्भर्तरितोत्तमा यन्न हन्ति दशग्रीवं समहात्मा कृतागतं निमित्तमात्रं रामस्तु वधे तस्य भविष्यति सा प्रकृत्यैव तन्वङ्गी तद्वियोगाच्चकर्षिता प्रतिपत्पाठशीलस्य विद्येव तनुतां गता एवमास्ते महाभागा सीताशोकपरायणा ಯದತ್ರ ಪ್ರತಿಕರ್ತವ್ಯಂ ತತ್ಸರ್ವ ಉಪಪದ್ಯತಾಂ. ಇಲ್ಲಿ ತನಕ ಎಲ್ಲ ಕಥೆ ನಿಮ್ಗೆ ಹೇಳಿದೆ. ಸೀತೆ ತಾನೊಬ್ಬಳು ಸಮರ್ಥವಾಗಿದ್ದು ರಾವಣನ ಭಸ್ಮ ಮಾಡಿಲ್ಲ. ಇನ್ನು ನಾವೇನು ಮಾಡಬೇಕು ಅದನ್ನು ನೀವು ಆಲೋಚನೆ ಮಾಡಿ ಅಂತ ಆ ಹನುಮಂತ ಅವ್ರಿಗೆ ಹೇಳಿದ ಅನ್ನೋಲ್ಲಿಗೆ ವಾಲ್ಮೀಕಿ ರಾಮಾಯಣದ ಸುಂದರಕಾಂಡದಲ್ಲಿ 59 ಸರ್ಗ ಅಂದರೆ 59ನೇ ಸರ್ಗ ಮುಕ್ತಾಯ ಆಗಿದೆ.